ನೆವರ್ ಟ್ರಸ್ಟ್ ಎನಿ ಒನ್ ಆನ್ಲೈನ್. ಐ ರಿಪೀಟ್, ನೆವರ್ ಟ್ರಸ್ಟ್. ಯಾಕೆಂದ್ರೆ ನಾನು ಸುಮಾರು ಸಲ ಲವ್ ಬಗ್ಗೆ, ಮೆಂಟಲ್ ಹೆಲ್ತ್ ಬಗ್ಗೆ, ರಿಲೇಶನ್ಶಿಪ್ಸ್ ಬಗ್ಗೆ ಮಾತಾಡಿದಾಗ ಐ ಗೆಟ್ ಸೋ ಮೆನಿ DMs. ಆಯ್ತಾ, ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಹೇಳ್ಕೊಳ್ಳೋದು ಒಂದೇ ವಿಷಯ, ಅವರು ಸ್ಕ್ಯಾಮ್ ಆಗಿರೋದು. ಸ್ಕ್ಯಾಮ್ ಅಂದ್ರೆ ಹೆಂಗೆ ಅಂದ್ರೆ, ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ, ಅವ್ರ ಲೈಫಲ್ಲಿ ಹೆಂಗಾಗಿರುತ್ತೆ ಅಂದ್ರೆ, ಲಾಸ್ಟಿಗೆ ಏನ್ ಹೇಳ್ತಾರೆ ಅಂದ್ರೆ, ಯಾಕೆ ಹಿಂಗ್ ಜನ ಚೇಂಜ್ ಆದ್ರು, ಏನಾಗಿತ್ತು, ನಾವೆಲ್ಲಾ ಮಾಡಿದ್ದೆ, ಎಲ್ಲ ಕೈಂಡ್ ಆಗಿದ್ದೆ, ಎಲ್ಲ ಪರ್ಫೆಕ್ಟ್ ಆಗಿ ಲೈಫ್ ಕೊಟ್ರು ಕೂಡ ಅವ್ರು ಯಾಕೆ ಮೋಸ ಮಾಡೋದ್ರು ಅಂತಾನೆ ಕೇಳ್ತಾರೆ. ಸೊ ಏನಾಗುತ್ತೆ ಅಂದ್ರೆ, ರ್ಯಾಂಡಮ್ ಆಗಿ ಯಾರೋ ಒಬ್ರು ಪರಿಚಯ ಆಗ್ತಾರೆ, 1 ತಿಂಗಳು 2 ತಿಂಗಳು 1 ವರ್ಷ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಮಾತಾಡ್ಸಿದಾರೆ, ಚೆನ್ನಾಗಿ ನೋಡ್ಕೋತಿದಾರೆ ಅಂತ ಹೇಳ್ಬಿಟ್ಟು ನೀವು ಓವರ್ ಶೇರ್ ಮಾಡ್ಕೊಂಡು ಲಾಸ್ಟಿಗೆ ಫ್ರೆಂಡ್ಶಿಪ್ ಲವ್ ಆಗಿ, ಲವ್ ಮದುವೆ ತನಕ ಹೋಗಿ, ಆಯ್ತಾ, ಅದು ಲಾಸ್ಟಿಗೆ ಮದುವೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವಂತೂ ಟ್ರಾಮಾ ಸಿಚುವೇಶನ್ ಅಂತೂ ಫೇಸ್ ಮಾಡ್ತೀರಾ. ಯಾಕೆಂದ್ರೆ ಅವರು ಫೇಕ್ ಮುಖವಾಡ ಹಾಕೊಂಡು ಬದುಕ್ತಾ ಇರ್ತಾರೆ. ಅಂದ್ರೆ ನಿಮಗೆ ಖುಷಿ ಆಗೋ ತರ ಎಲ್ಲಾನು ಮಾಡ್ತಾರೆ. ಆಯ್ತಾ, ಲಾಸ್ಟಿಗೆ ನಿಜವಾಗ್ಲೂ ನಿಮಗೆ ಡೌಟ್ ಆಗ್ಬೇಕು, ನಾನು ಇಂಥವ್ರ ಜೊತೆ ಇದ್ನ ಅಂತ ಹೇಳ್ಬಿಟ್ಟು. ಆಯ್ತಾ, ಸೊ ಹಂಗಾಗಿ ನೀವು ಹುಷಾರಾಗಿರಿ. ನಿಮಗೊಂದು ಥಾಟ್ ಇರ್ಲಿ ಮೈಂಡಲ್ಲಿ, ಯಾರು ಪರ್ಮನೆಂಟ್ ಇಲ್ಲ, ಯಾರು ಯಾವ ಟೈಮಲ್ಲಿ ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಸೊ ಅವ್ರು ನಿಮಗೆ ಎಷ್ಟಾಗುತ್ತೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಅಟ್ ದ ಎಂಡ್ ರಿಯಾಲಿಟಿ ಅಂತ ಬಂದಾಗ ಥಿಂಗ್ಸ್ ಗೆಟ್ಸ್ ರಿಯಲ್, ಅವ್ರ ನಿಜವಾದ ಬಣ್ಣ ಬಯಲಾಗತ್ತೆ. ಸೊ ಹಾಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ. ನೆವರ್ ಟ್ರಸ್ಟ್ ಎನಿಬಡಿ ಇನ್ ಆನ್ಲೈನ್. ಅವ್ರು ಎಷ್ಟೇ ಮಾಡಿದ್ರು ಲಾಸ್ಟಿಗೆ ನೀವು ಅನ್ಕೊಂಡಿರೋ ತರ ಇರಲ್ಲ. ಎಕ್ಸ್ಪೆಕ್ಟೇಷನ್ನೇ ಬೇರೆ, ರಿಯಾಲಿಟಿನೇ ಬೇರೆ.